So, welcome to my next class. Myself, T A Hulikatti, Department of Commerce. Today, we are going to discuss about how to calculate 15 marks problems and solution on accounts of holding company. Okay, so in today's class nalli ನಾವು ಏನು ನೋಡೋಣ 15 marks how to calculate. Okay, so in previous classes in previous videos I shown how to calculate 5 marks. 5 marks ನಲ್ಲಿ ನಾವು ಏನು ಮಾಡಿದ್ದೀವಿ, ಫಸ್ಟ್ ಅಲ್ಲಿ ಏನು ವರ್ಕಿಂಗ್ ನೋಟ್ ಐತಿ ಒಂದು ಸ್ವಲ್ಪ ನೋಡಿದ್ದೀವಿ. ಆ ನಂತರ ಮೆಜಾರಿಟಿ ಆ್ಯಂಡ್ ಮಿನಾರಿಟಿ ಇಂಟ್ರೆಸ್ಟ್ ಚಾರ್ಟ್ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಆ ನಂತರ ದ ಕಾಸ್ಟ್ ಆಫ್ ಕಂಟ್ರೋಲ್ ಆರ್ ಗುಡ್ ವಿಲ್ ಆಲ್ರೆಡಿ ವಿ ನೋ ಹೌ ಟು ಪ್ರಿಪೇರ್. ಸೊ ಹಿಯರ್ 15 marks. 15 marks is the combination of that majority and minority interest chart plus consolidated balance sheet. Okay, consolidated balance sheet. So already you know what is that consolidated balance sheet or consolidated statement in theoretical concept nalli now nodidivi. Okay, so come to the point here. In 15 marks, what we are going to solve and how we are going to solve, there are a few steps here. So first, as usual 5 marks nalli ನಾವು ಏನು ನೋಡಿದ್ದೀವಿ, ಫಸ್ಟ್ ಫೈನಾನ್ಷಿಯಲ್ ಇಯರ್ ಏನೈತಿ, ರೇಷಿಯೋ ಹೆಂಗೆ ಪ್ರಿಪೇರ್ ಮಾಡಬೇಕು ಮತ್ತು ಆ ರೇಷಿಯೋ ಪ್ರಕಾರ ಹೌ ಟು ಡಿಸ್ಟ್ರಿಬ್ಯೂಟ್ ಇನ್ ಮೆಜಾರಿಟಿ ಆ್ಯಂಡ್ ಮಿನಾರಿಟಿ ನಾವು ನೋಡಿದ್ದೀವಿ. ಆ ನಂತರ ಕಾಸ್ಟ್ ಆಫ್ ಕಂಟ್ರೋಲ್ ಹೌ ವಿ ಕ್ಯಾಲ್ಕುಲೇಟೆಡ್, ಈವನ್ ವಿ ನೋ ವಾಟ್ ಈಸ್ ದ್ಯಾಟ್ ಕ್ಯಾಪಿಟಲ್ ರಿಸರ್ವ್. ಕ್ಯಾಪಿಟಲ್ ರಿಸರ್ವ್ ಈಸ್ ನಥಿಂಗ್ ಬಟ್ ಪ್ರೀ acquisition of reserve and pre acquisition of profit. This is overall comes in what our 5 marks concept nalli. But 15 marks, when we are going to calculate 15 marks problem, 15 marks nalli ಎಲ್ಲ ಮಾಡೋದು ಓವರಾಲ್ ಥಿಂಗ್ಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಹಿಯರ್. ಫಸ್ಟ್ ಆ್ಯಸ್ ಯೂಶ್ವಲ್ 5 marks ಪ್ರಕಾರ ಕಾನ್ಸೆಪ್ಟ್ ಫಾಲೋ ಮಾಡೋದು. ಆ ನಂತರ ಅದರ್ ಕಾನ್ಸೆಪ್ಟ್ನ ಏನು ಮಾಡೋದು, ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಕನ್ವರ್ಟ್ ಮಾಡೋದು. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ನೋ ವಾಟ್ ಈಸ್ ದ್ಯಾಟ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್. ಓಕೆ, ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ಕ್ವಶನ್ನಲ್ಲಿ ಏನು ಕೊಟ್ಟಿರ್ತಾರಲ್ಲಿ, ಆಲ್ರೆಡಿ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ ಕೊಟ್ಟಿರ್ತಾರೆ. ಏನು ಕೊಟ್ಟಿರ್ತಾರೆ, ಪರ್ಟಿಕ್ಯುಲರ್ ಕೊಟ್ಟಿರ್ತಾರೆ, ನೋಟ್ ನಂಬರ್ ಕೊಟ್ಟಿರ್ತಾರೆ, ದೆನ್ ಎಚ್ ಲಿಮಿಟೆಡ್ ಮತ್ತು ಎಸ್ ಲಿಮಿಟೆಡ್ ಕೊಟ್ಟಿರ್ತಾರೆ. ಬಟ್ ಕನ್ಸಾಲಿಡೇಟೆಡ್ ಈಸ್ ನಥಿಂಗ್ ಬಟ್ ವಾಟ್, ಎರಡು ಕಂಪನಿಗೆ ಕಂಬೈನ್ ಮಾಡಿದ ನಂತರ ಒಂದು ಬ್ಯಾಲೆನ್ಸ್ ಶೀಟ್ ಮಾಡೋದು. ದಟ್ ಈಸ್ ಓನ್ಲಿ called what our consolidated statement or consolidated balance sheet. Okay, so let's move to the now. As usual balance sheet ನಿಮ್ಗೆ ಗೊತ್ತೈತಿ ಏನೇನು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರ್ತೈತಿ. So there is a first portion, equity and liabilities, which is nothing but first concept is shareholders fund, second one is non-current liabilities, and final is what our current liabilities as usual. So first shareholder funds nalli ಏನು ಬರ್ತೈತಿ, 3 things will becomes. One is share capital, reserve and surplus. ನಾ ಕಮ್ ಟು ದ ನೆಕ್ಸ್ಟ್ ಮೈನಾರಿಟಿ ಇಂಟ್ರೆಸ್ಟ್. ಮೈನಾರಿಟಿ ಇಂಟ್ರೆಸ್ಟ್ ನಾವು ಎಲ್ಲಿ ಪ್ರಿಪೇರ್ ಮಾಡಿದ್ದೀವಿ, ಆಲ್ರೆಡಿ ಇನ್ 5 marksನಲ್ಲಿ. ಸೊ ಚಾರ್ಟ್ ನೋಡೋದು ಮೆಜಾರಿಟಿ ಮತ್ತು ಮೈನಾರಿಟಿದಾಗ ಏನು ಟೋಟಲ್ ಸಿಕ್ಕೈತ್ರಲ್ಲ, ಆ ಎಂಟೈರ್ ಟೋಟಲ್ ಡೈರೆಕ್ಟ್ಲಿ ವಿ ಹ್ಯಾವ್ ಟು ಟೇಕ್ ಇನ್ ಟು ದಿ ಬ್ಯಾಲೆನ್ಸ್ ಶೀಟ್. ಎಲ್ಲಿ ತಗೋಬೇಕು, ಇನ್ ದಿ ಬ್ಯಾಲೆನ್ಸ್ ಶೀಟ್ ಆಫ್ ಲ್ಯಾಬಿಲಿಟಿ ಸೈಡ್. ಓಕೆ, ಆಫ್ಟರ್ ದ್ಯಾಟ್ ಕರೆಂಟ್ ಲ್ಯಾಬಿಲಿಟೀಸ್ ವಿಚ್ ಈಸ್ ನಥಿಂಗ್ ಬಟ್ ಟ್ರೇಡ್ ಪೇಬಲ್, ಶಾರ್ಟ್ ಟರ್ಮ್ ಬಾರೋವಿಂಗ್ಸ್, ಅದರ್ ಕರೆಂಟ್ ಲ್ಯಾಬಿಲಿಟೀಸ್, ದಿಸ್ ಥಿಂಗ್ಸ್ ವಿಲ್ ಬಿಕಮ್ಸ್ ಇನ್ ವಾಟ್ ಅವರ್ equity side. Assets as usual, non-current assets, tangible fixed assets, intangible fixed asset, non-current asset, current asset, inventories, trade receivable and cash equivalent. ನಿಮಗಂತೂ ಓವರಾಲ್ ಬ್ಯಾಲೆನ್ಸ್ ಶೀಟ್ ಗೊತ್ತೈತಿ ಹೌ ಟು ಪ್ರಿಪೇರ್. ಓನ್ಲಿ ಒನ್ ನ್ಯೂ ಎಕ್ಸ್ಟ್ರಾ ಥಿಂಗ್ಸ್ ಏನು ಬಂದೈತಿ ಇಲ್ಲಿ, ಮೈನಾರಿಟಿ ಇಂಟ್ರೆಸ್ಟ್ ಇನ್ ದಿ ಲ್ಯಾಬಿಲಿಟಿ ಸೈಡ್ನಲ್ಲಿ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಮೈನಾರಿಟಿ ಇಂಟ್ರೆಸ್ಟ್ ಆಲ್ರೆಡಿ ವಿ ಟೇಕ್ ಇನ್ ದಿ ಹಿಯರ್, ವೇರ್ ವಿ ಹ್ಯಾವ್ ಟೇಕನ್ ಹಿಯರ್ ಇನ್ ಟು ದಿ ಬ್ಯಾಲೆನ್ಸ್ ಶೀಟ್ ಆಫ್ ಲ್ಯಾಬಿಲಿಟಿ ಸೈಡ್. ಓಕೆ, ಸೊ ಇಕ್ವಿಟಿ ಆ್ಯಂಡ್ ಲ್ಯಾಬಿಲಿಟೀಸ್ನಲ್ಲಿ ಡೈರೆಕ್ಟ್ಲಿ ನೀವು ಎಲ್ಲಿ ಪ್ರಿಪೇರ್ ಮಾಡಿದಿರಲ್ಲ ಮೈನಾರಿಟಿ ಇಂಟ್ರೆಸ್ಟ್, ಎಂಟೈರ್ ಅಮೌಂಟ್ ವೇರ್ ವಿ ಹ್ಯಾವ್ ಟು ಟೇಕ್ ಇನ್ ಟು ದಿ ಲ್ಯಾಬಿಲಿಟಿ ಸೈಡ್. ಸೊ ದಿಸ್ ಇಸ್ ವೆರಿ ಸಿಂಪಲ್. ಆ್ಯಸ್ ಯೂಶ್ವಲ್ ಬ್ಯಾಲೆನ್ಸ್ ಶೀಟ್ ಅಂತೂ ಐತಿ. ಬಟ್ the main thing is what here in this problem, this entire working notes we are making na, this entire working notes are very very important. So whatever we are doing na here, the working note is important. So come to the point. First ಏನೈತಿ, share capital ಐತಿ. how we are going to prepare this share capital how we are taking here, H ಕಂಪನಿದು ಏನೈತಿರಲ್ಲ ಅದು ತಗೋರೋದು, ದೆನ್ ಏನು ಸಿಕ್ಕೈತಿರಲ್ಲ ಎಂಟೈರ್ಲಿ we are going to calculate in the form of what our share capital. ಸೆಕೆಂಡ್ ನೋಟ್ ಏನೈತಿ, ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಮೇಲೆ. ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಯಾಕೆಂದರೆ ಈ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ನಲ್ಲಿ 3 ಕಾನ್ಸೆಪ್ಟ್ ಬರ್ತೈತಿ. ಎಷ್ಟು ಕಾನ್ಸೆಪ್ಟ್ ಬರ್ತೈತಿ ಇಲ್ಲಿ, 3 ಕಾನ್ಸೆಪ್ಟ್. ಫಸ್ಟ್ ಒನ್ ಈಸ್ ಕ್ಯಾಪಿಟಲ್ ರಿಸರ್ವ್, ಸೆಕೆಂಡ್ ಒನ್ ಈಸ್ ಜನರಲ್ ರಿಸರ್ವ್, ಆ್ಯಂಡ್ ದ ಫೈನಲ್ ಈಸ್ ಸರ್ಪ್ಲಸ್, ದಟ್ ಈಸ್ ನಥಿಂಗ್ ಬಟ್ ಅವರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಕ್ಯಾಪಿಟಲ್ ರಿಸರ್ವ್ ಆ್ಯಸ್ ಪರ್ ವರ್ಕಿಂಗ್ ನೋಟ್ ಅಂದರೆ ಏನು, ಪ್ರೀ ಅಕ್ವಿಸಿಷನ್ ಆಫ್ ರಿಸರ್ವ್ ಆ್ಯಂಡ್ ಪ್ರೀ ಅಕ್ವಿಸಿಷನ್ ಆಫ್ ಪ್ರಾಫಿಟ್. ವೆನ್ ವಿ ಕ್ಯಾಲ್ಕುಲೇಟಿಂಗ್ ದ ಪ್ರಾಬ್ಲಮ್ ದೇರ್ ಓನ್ಲಿ ವಿಲ್ ಗೆಟ್ ಟು ನೋ ಹೌ ಟು ಕ್ಯಾಲ್ಕುಲೇಟ್ ದಿಸ್. ಜನರಲ್ ರಿಸರ್ವ್ ಅಂದರೆ ಏನು,
ಪ್ರಾಬ್ಲಮ್ ನೋಡೋದು, ಪ್ರಾಬ್ಲಮ್ನಲ್ಲಿ ಜನರಲ್ ರಿಸರ್ವ್ ನೋಡೋದು, ಐತಿ ಏನಿಲ್ಲ, ಐತಿ ಏನು ಇದ್ರಂದ್ರೆ ಏನು ಮಾಡೋದು, ಆ್ಯಸ್ ಯೂಶ್ವಲ್ ಎಚ್ ಕಂಪ್ನಿದ ಟೋಟಲಿ ತಗೋರೋದು. ಫುಲ್ಲಿ ವಿ ಹ್ಯಾವ್ ಟು ಟೇಕ್ ಫ್ರಮ್ ದಿ ಎಚ್ ಲಿಮಿಟೆಡ್. ಎಸ್ ಲಿಮಿಟೆಡ್ದು ಏನು ತಗೋರೋದು, ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್. ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್ ಮೆಜಾರಿಟಿನಲ್ಲಿ ಏನು ಬಂದಿತ್ರಲ್ಲ ಎಚ್ ಲಿಮಿಟೆಡ್ಗೆ ಆ ಮೆನ್ಷನ್ ಮಾಡಿ ಟೋಟಲ್ ರಿಸರ್ವ್ ತಗೋರೋದು. ಆ ನಂತರ ಸೇಮ್ ಲೈಕ್ ದ್ಯಾಟ್ ಸರ್ಪ್ಲಸ್ ಆಲ್ಸೋ, ದಟ್ ಈಸ್ ನಥಿಂಗ್ ಬಟ್ ಅವರ್ ಪ್ರಾಫಿಟ್. ಎಚ್ ಲಿಮಿಟೆಡ್ದ ಆ್ಯಸ್ ಯೂಶ್ವಲ್ ಟೋಟಲ್ ತಗೋರೋದು. ಆ ನಂತರ ಆ್ಯಡ್ ಏನು ಮಾಡೋದು ಇಲ್ಲಿ, ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ ಆಫ್ ಎಚ್ ಲಿಮಿಟೆಡ್ ಇನ್ ಎಸ್ ಲಿಮಿಟೆಡ್. ಅಂದರೆ ಮೆಜಾರಿಟಿ ಇಂಟ್ರೆಸ್ಟ್ನಲ್ಲಿ ಎಚ್ ಲಿಮಿಟೆಡ್ಗೆ ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ ಏನು ಬಂದಿತ್ತಲ್ಲ ಆ ಆ್ಯಡ್ ಮಾಡೋದು. ದೆನ್ ವಿ ವಿಲ್ ಗೆಟ್ ವಾಟ್ ಅವರ್ ಟೋಟಲ್ ಥಿಂಗ್ಸ್. ದೆನ್ ಲೆಸ್ ಏನು ಮಾಡೋದು ಇಲ್ಲಿ, ಅನ್ರಿಯಲೈಸ್ ಪ್ರಾಫಿಟ್. ಏನಾದರೂ ಪ್ರಾಬ್ಲಮ್ನಲ್ಲಿ ಸೊ ಅನ್ರಿಯಲೈಸ್ ಪ್ರಾಫಿಟ್ ಏನು ಎಲ್ಲಿ ಬರ್ತೈತಿ, ಇನ್ ಬಿಹಾಫ್ ಆಫ್ ಸ್ಟಾಕ್ನಲ್ಲಿ ಬರ್ತೈತಿ. ಇನ್ ಬಿಹಾಫ್ ಆಫ್ ಹೇಳಿದ್ರಲ್ಲ ಇಂಟರ್ ಎಲಿಮಿನೇಷನ್, ಇಂಟರ್ ಕೌಂಟರ್ ಅಡ್ಜಸ್ಟ್ಮೆಂಟ್. ಸೊ ಫಾರ್ ಎಕ್ಸಾಂಪಲ್ ಬಿಲ್ಸ್ ಪೇಬಲ್ ಮೇಲೆ ಅಡ್ಜಸ್ಟ್ಮೆಂಟ್ನಲ್ಲಿ ಕೊಟ್ಟಾರಂದರೆ ಎಲ್ಲಿ ಅಪ್ಲಿಕೇಬಲ್ ಆಗ್ತೈತಿ, ಇನ್ ಬಿಲ್ಸ್ ರಿಸೀವೇಬಲ್ ಮೇಲೆ ಕೂಡ ಅಪ್ಲಿಕೇಬಲ್ ಆಗ್ತೈತಿ. ದಟ್ ಈಸ್ ಕಾಲ್ಡ್ ವಾಟ್ ಅವರ್ ಡ್ಯೂಸ್, ದಟ್ ಈಸ್ ಕಾಲ್ಡ್ ವಾಟ್ ಅವರ್ ಇಂಟರ್ ಕಂಪನಿ ಅಡ್ಜಸ್ಟ್ಮೆಂಟ್. ಸೊ ದಿಸ್ ಇಸ್ ಓವರ್ ಆಲ್ ಕಮ್ಸ್ ಇನ್ ದಿ ನೋಟ್ ನಂಬರ್ 2. ನೋಟ್ ನಂಬರ್ 3 ಆ್ಯಸ್ ಯೂಶ್ವಲ್ ಟರ್ಮ್ ಬಾರೋಯಿಂಗ್. ಏನಾದರೂ ಬಾರೋಯಿಂಗ್ ಕೊಟ್ಟಾರಂದರೆ ಎಚ್ ಲಿಮಿಟೆಡ್ ಎಸ್ ಲಿಮಿಟೆಡ್ ತಗೋರೋದು. ದೆನ್ ಏನಾದರೂ ಇಂಟರ್ ಕಂಪ್ನಿ ಅಡ್ಜಸ್ಟ್ಮೆಂಟ್ ಐತಂದರೆ ಅದು ಡಿಡಕ್ಟ್ ಮಾಡೋದು. ಸೇಮ್ ಲೈಕ್ ಡಿಬೆಂಚರ್ಸ್. ದೆನ್ ಫೋರ್ತ್ ದಟ್ ಈಸ್ ನಥಿಂಗ್ ಬಟ್ ಸನ್ಡ್ರಿ ಕ್ರೆಡಿಟರ್ಸ್. ಸನ್ಡ್ರಿ ಕ್ರೆಡಿಟರ್ಸ್ ಮೇಲೆ ಏನಾದರೂ ಇಂಟ್ರಡ್ಯೂಸ್ ಕೊಟ್ಟಾರಂದರೆ ಡೆಟರ್ಸ್ ಮೇಲೆ ಕೊಟ್ಟಾರಂದರೆ ಇಲ್ಲಿ ಕೂಡ ಏನು ಮಾಡೋದು, ಲೆಸ್ ಮಾಡೋದು, ಅಲ್ಲೇ ಕೂಡ ಲೆಸ್ ಮಾಡೋದು. ಬಿಲ್ಸ್ ಪೇಬಲ್ ಸೇಮ್ ಆ್ಯಸ್ ಯೂಶ್ವಲ್. ಶಾರ್ಟ್ ಟರ್ಮ್ ಬಾರೋವಿಂಗ್ಸ್ ಆಲ್ಸೋ ಸೇಮ್, ಲೋನ್ಸ್ ಫ್ರಮ್ ಬ್ಯಾಂಕ್ಸ್ ಆ್ಯಂಡ್ ಅದರ್ ಕಂಪ್ನೀಸ್ ಇಲ್ಲಿ ಮೇಲೆ ಕೊಟ್ಟಾರಂದರೆ ಅಲ್ಲಿ ಎಲ್ಲಿ ಮಾಡೋದು, ಅಡ್ವಾನ್ಸ್ನಲ್ಲಿಂದ ಡಿಡಕ್ಟ್ ಮಾಡೋದು. ಸೇಮ್ ಲೈಕ್ ಪ್ರಪೋಸ್ ಡಿವಿಡೆಂಡ್. ದೆನ್ ಅದರ್ ಕರೆಂಟ್ ಲ್ಯಾಬಿಲಿಟೀಸ್ ದಟ್ ಈಸ್ ನಥಿಂಗ್ ಬಟ್ ದಿ ಬ್ಯಾಂಕ್ ಓಡಿ. ಸೊ ದಿಸ್ ಇಸ್ ಓವರ್ ಆಲ್ ಥಿಂಗ್ಸ್ ವಿಲ್ ಬಿ ಕಮ್ಸ್ ಇನ್ ವಾಟ್ ಅವರ್ ಇನ್ ಟು ದಿ liability side. So we'll get what our total liabilities. So come to the next of tangible fixed assets. So land and building ಕೊಟ್ಟಾರಂದ್ರೆ ಎಸ್ ಮತ್ತು ಎಸ್, ಎಚ್ ಮತ್ತು ಎಸ್ ಅಂದರೆ ಹೋಲ್ಡಿಂಗ್ ಮತ್ತು ಸಬ್ಸಿಡಿ ಎಂಟೈರ್ ತಗೋರೋದು. ಏನಾದರೂ ಅಡ್ಜಸ್ಟ್ಮೆಂಟ್ನಲ್ಲಿ ಇನ್ಕ್ರೀಸ್ ಆಗತೈತೆ ಅಂದರೆ ಆ್ಯಡ್ ಮಾಡೋದು, ಡಿಕ್ರೀಸ್ ಆಗತೈತೆ ಅಂದರೆ ಲೆಸ್ ಮಾಡೋದು. ದಿಸ್ ಇಸ್ ಓನ್ಲಿ ಕಾಲ್ಡ್ ವಾಟ್ ಅವರ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ಸ್. ಓಕೆ, ಇನ್ಕ್ರೀಸ್ ಆತಂದರೆ ಆ್ಯಡ್ ಮಾಡೋದು, ಡಿಕ್ರೀಸ್ ಆಗತೈತೆ ಅಂದರೆ ಲೆಸ್ ಮಾಡೋದು. ಸೇಮ್ ಲೈಕ್ ದ್ಯಾಟ್ ಇಂಟೆಂಜಿಬಲ್ ಫಿಕ್ಸ್ ಅಸೆಟ್ಸ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಗುಡ್ವಿಲ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಗುಡ್ವಿಲ್ ಆಲ್ರೆಡಿ ನಾವು ಪ್ರಿಪೇರ್ ಮಾಡಿರ್ತೀವಿ ಎಲ್ಲಿ, ಇನ್ ದಿ 5 ಮಾರ್ಕ್ಸ್ ಕ್ಯಾಲ್ಕುಲೇಷನಲ್ಲಿ. ಸೊ ಐ ವಿಲ್ ಆ್ಯಕ್ಚುಲಿ ಐ ಫೊಗೆಟ್ ಟು ಸಾಲ್ವ್ ಒನ್ ಮೋರ್ ಕಾನ್ಸೆಪ್ಟ್ ದಟ್ ಈಸ್ ನಥಿಂಗ್ ಬಟ್ ಕ್ಯಾಪಿಟಲ್ ರಿಸರ್ವ್. ಕ್ಯಾಪಿಟಲ್ ರಿಸರ್ವ್ ಮಾಡೋದನ್ನ ಮರ್ತಿದ್ನಿ, ಬಟ್ ಯಾಕೆಂದರೆ 5 ಮಾರ್ಕ್ಸ್ನಲ್ಲಿ ಕ್ಯಾಪಿಟಲ್ ರಿಸರ್ವ್ ಕೆಡಂಗಿಲ್ಲ. ಬಿಕಾಸ್ ಆಫ್ ದ್ಯಾಟ್ ರೀಸನ್ ಐ ಓನ್ಲಿ ಕ್ಯಾಲ್ಕುಲೇಟೆಡ್ ಕಾಸ್ಟ್ ಆಫ್ ಕಂಟ್ರೋಲ್, ದಟ್ ಈಸ್ ನಥಿಂಗ್ ಬಟ್ ಅವರ್ ಗುಡ್ವಿಲ್. ಸೊ 15 ಮಾರ್ಕ್ಸ್ನಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹೌ ಇಟ್ ಈಸ್ ಲಿಂಕ್ಸ್ ಟು ಈಚ್ ಅದರ್. ಗುಡ್ವಿಲ್ ಮತ್ತು ಕ್ಯಾಪಿಟಲ್ ರಿಸರ್ವ್ನಲ್ಲಿ ಏನು ಲಿಂಕ್ ಐತಿ ಇನ್ ದ ಕ್ಯಾಲ್ಕುಲೇಷನ್ ಯು ವಿಲ್ ಗೆಟ್ ಟು ನೋ. ಓಕೆ, ನೆಕ್ಸ್ಟ್ ಆ್ಯಸ್ ಯೂಶ್ವಲ್ ನಾನ್ ಗೌರ್ಮೆಂಟ್ ಇನ್ವೆಸ್ಟ್ಮೆಂಟ್. ಏನಾದರೂ ಡಿಬೆಂಚರ್ಸ್ ಐತೆ ಅಂದರೆ ಇಲ್ಲಿ ಸೇಮ್ ಅಲ್ಲೇ ಕೂಡ ಡಿಬೆಂಚರ್ಸ್ನಲ್ಲಿ ಲೆಸ್ ಆಗ್ತೈತಿ, ಇಲ್ಲೇ ಕೂಡ ಲೆಸ್ ಆಗ್ತೈತಿ. ದೆನ್ ಅದರ್ ಇನ್ವೆಸ್ಟ್ಮೆಂಟ್ ಏನಾದರೂ ಕೊಟ್ಟಾರಂದರೆ. ದೆನ್ ಇನ್ವೆಂಟರಿ, ಸ್ಟಾಕ್ ಇನ್ ಟ್ರೇಡ್. ನಾ ಹೇಳಿದ್ನಲ್ಲ ಸ್ಟಾಕ್ ಇನ್ ಟ್ರೇಡ್ ಏನೇನು 2 ಎಂಟ್ರೀಸ್ ಬರ್ತಾವೆ. ಏನಾದರೂ ಅನ್ರಿಯಲೈಸ್ ಪ್ರಾಫಿಟ್ ಅಡ್ಜಸ್ಟ್ಮೆಂಟ್ನಲ್ಲಿ ಕೊಟ್ಟಾರಂದರೆ ಸ್ಟಾಕ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಿ ಇಲ್ಲೇ ಕೂಡ ಡಿಡಕ್ಟ್ ಮಾಡೋದು, ಮತ್ತು ಪ್ರಾಫಿಟ್ನಲ್ಲಿ ಕೂಡ ಇನ್ ದ ಲ್ಯಾಬಿಲಿಟೀಸ್ ಆಲ್ಸೋ ವಿ ಹ್ಯಾವ್ ಟು ಡಿಡಕ್ಟ್. ದಿಸ್ ಇಸ್ ಕಾಲ್ಡ್ ವಾಟ್ ಅವರ್ ಇಂಟರ್ ಕಂಪನಿ ಅಡ್ಜಸ್ಟ್ಮೆಂಟ್. ಓಕೆ, ಸೊ ನೆಕ್ಸ್ಟ್ ಟ್ರೇಡ್ ರಿಸೀವೇಬಲ್. ಸೇಮ್ ಲೈಕ್ ದ್ಯಾಟ್ ಸನ್ಡ್ರಿ ಡೆಟರ್ಸ್. ಪ್ರಾಬ್ಲಮ್ನಲ್ಲಿ ಸನ್ಡ್ರಿ ಡೆಟರ್ಸ್ ಮೇಲೆ ಏನಾದರೂ ಮೆನ್ಷನ್ ಮಾಡ್ಯಾರಂದರೆ ಇಲ್ಲೇ ಕೂಡ ಡಿಡಕ್ಟ್ ಆಗ್ತೈತಿ, ಮತ್ತು ಕ್ರೆಡಿಟರ್ಸ್ನಲ್ಲಿ ಕೂಡ ಡಿಡಕ್ಟ್ ಆಗ್ತೈತಿ. ಸೊ ಬಿಲ್ಸ್ ರಿಸೀವೇಬಲ್ ಆಲ್ಸೋ ಸೇಮ್, ಅಂದರೆ ಬೋತ್ ಲಿಂಕ್ ಐತಿ, ಇಬ್ರಿಗೂ ಏನೈತಿ ಇಲ್ಲಿ ಲಿಂಕ್ ಐತಿ. ದೇರ್ ಈಸ್ ಅ ಲಿಂಕ್ ಬಿಟ್ವೀನ್ 2 ಥಿಂಗ್ಸ್. ರಿಸೀವೇಬಲ್ ದೇ ಹ್ಯಾವ್ ಗಿವನ್, ವಿ ಹ್ಯಾವ್ ಟು ಡಿಡಕ್ಟ್ ಫ್ರಮ್ ದಿ ಬಿಲ್ಸ್ ಪೇಬಲ್ ಆಲ್ಸೋ, ಬಿಲ್ಸ್ ರಿಸೀವೇಬಲ್ ಆಲ್ಸೋ. ಇಫ್ ದೇ ಹ್ಯಾವ್ ಗಿವನ್ ಆನ್ ಪೇಬಲ್ ವಿ ಹ್ಯಾವ್ ಟು ಡಿಡಕ್ಟ್ ಫ್ರಮ್ ದಿ ಬೋತ್ ಸೈಡ್, ಇನ್ ದಿ ಪೇಬಲ್ ಆಲ್ಸೋ, ಇನ್ ದಿ ರಿಸೀವೇಬಲ್ ಆಲ್ಸೋ. ದಿಸ್ ಇಸ್ ದ ಇಂಟರ್ ಕಂಪನಿ ಅಡ್ಜಸ್ಟ್ಮೆಂಟ್. ನೆಕ್ಸ್ಟ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ ಆ್ಯಸ್ ಯೂಶ್ವಲ್. ಕ್ಯಾಶ್ ಇನ್ ಹ್ಯಾಂಡ್ ಏನಾದರೂ ಎಚ್ ಮತ್ತು ಎಸ್ ಕಂಪ್ನಿ ಕೊಟ್ಟಾರಂದರೆ ಬಟ್ ಕಂಬೈನ್ ಮಾಡ್ಕೊಂಡು ಹೋಗಿ ಹಿಂಗೆ ಏನು ಮಾಡೋದು, ವಿ ಹ್ಯಾವ್ ಟು ಟ್ಯಾಲಿ ದಿ ಬ್ಯಾಲೆನ್ಸ್ ಶೀಟ್. ದಿಸ್ ಇಸ್ ಓನ್ಲಿ ಕಾಲ್ಡ್ ವಾಟ್ ಅವರ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಸ್ಟೇಟ್ಮೆಂಟ್. ಓಕೆ, ಸೊ ಸಿಂಪಲ್ ಹೇಳ್ತೀನಿ. ಸೊ ಬ್ಯಾಲೆನ್ಸ್ ಶೀಟ್ ಅಂದರೆ ಕನ್ಸಾಲಿಡೇಟೆಡ್ ಅಂದರೆ ಏನು, whatever we calculated in the majority and the minority interest entirely ಏನು ಮಾಡೋದು ಇಲ್ಲಿ ಹಾಕೋದು. ಇಲ್ಲಿ ಏನು ಮಾಡೋದು, ಇಲ್ಲಿ ವಿ ಹ್ಯಾವ್ ಟು ಪುಟ್ ಇಟ್ ಹಿಯರ್ ಟು ಮೇಕ್ ದಿ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ. ಸೊ ಅಲ್ಲಿ ಏನು ಪ್ರಾಬ್ಲಮ್ನಲ್ಲಿ ಏನು ಕೊಡ್ತಾರೆ, ಎರಡು ಬ್ಯಾಲೆನ್ಸ್ ಶೀಟ್ ಅಂದರೆ ಎರಡು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಬೇರೆ ಬೇರೆ ಕಂಪ್ನಿದು. ಫಾರ್ ಎಕ್ಸಾಂಪಲ್ ಐ ಸೈಡ್ ಪರ್ಟಿಕ್ಯುಲರ್ ನೋಟ್ ನಂಬರ್ ಎಚ್ ಲಿಮಿಟೆಡ್ ಎಸ್ ಲಿಮಿಟೆಡ್, ಬಟ್ ಕನ್ಸಾಲಿಡೇಟೆಡ್ ಫೈನಲ್ ಬ್ಯಾಲೆನ್ಸ್ ಶೀಟ್ನಲ್ಲಿ ನಾವು ಏನು ಮಾಡ್ತೀವಿ, ಎಲ್ಲ ಇಲ್ಲಿ ಕಂಬೈನ್ ಮಾಡೋದು. ದಿಸ್ ಇಸ್ ಓನ್ಲಿ ಕಾಲ್ಡ್ ವಾಟ್ ಅವರ್
consolidated balance sheet statement. So my dear student, totally what we have to do, as usual 5 marks ನಲ್ಲಿ ನಾವು ಏನು ಮಾಡಿರಲ್ಲ, ಸೇಮ್ ಲೈಕ್ ದ್ಯಾಟ್ ವರ್ಕಿಂಗ್ ನೋಟ್ ಮಾಡೋದು, ದೆನ್ ಮೆಜಾರಿಟಿ ಆ್ಯಂಡ್ ಮಿನಾರಿಟಿ ಇಂಟ್ರೆಸ್ಟ್ ಚಾರ್ಟ್ ಕ್ಯಾಲ್ಕುಲೇಷನ್ ಮಾಡೋದು, ಕಾಸ್ಟ್ ಆಫ್ ಕಂಟ್ರೋಲ್ ಮಾಡೋದು, ಕ್ಯಾಪಿಟಲ್ ರಿಸರ್ವ್ ಮಾಡೋದು, ಆ ನಂತರ ಬ್ಯಾಲೆನ್ಸ್ ಶೀಟದ ಫಾರ್ಮ್ಯಾಟ್ ತಗೊರೋದು, ಆ ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟ್ ಕರೆಕ್ಟು ಡ್ರಾ ಮಾಡಿ ಇಟ್ಕೊಂಡು ಆ ನಂತರ ಏನು ಮಾಡ್ಕೊಂಡು ಹೋಗೋದು, ದಿಸ್ ಓವರ್ ಆಲ್ ವರ್ಕಿಂಗ್ ನೋಟ್, ವರ್ಕಿಂಗ್ ನೋಟ್ ವಿ ಹ್ಯಾವ್ ಟು ಪ್ರಿಪೇರ್. ಏನು ಮಾಡೋದು ಇಲ್ಲಿ, ಓವರ್ ಆಲ್ ವರ್ಕಿಂಗ್ ನೋಟ್ ಪ್ರಿಪೇರ್ ಮಾಡ್ಕೊಂಡು ಹೋಗೋದು. ದಿಸ್ ಈಸ್ ಓನ್ಲಿ ಕಾಲ್ಡ್ ವಾಟ್ ಅವರ್ holding company's account. Okay, so in next class we are going to solve what 15 marks problem. How to solve, we'll get to know. Okay, so is it any doubt, question, query, you can comment me. Okay, thank you so much.